ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾ ಸುಂದರವಾದ ಮತ್ತು ಕಲರ್ಫುಲ್ ಫ್ಲವರ್ ಕ್ರಾಫ್ಟ್ ಮಾಡೋದು ನೋಡೋಣ. ಸಾಮಾನ್ಯವಾಗಿ ಮನೆಯಲ್ಲಿ ಇರುವ ಪೇಪರ್ ಬಳಸಿ ಇಷ್ಟು ಅದ್ಭುತವಾದ ಹೂಗಳನ್ನ ಮಾಡಬಹುದು ಅಂದ್ರೆ ನಂಬೋಕೆ ಆಗಲ್ಲ. ಮೊದಲು ಬೇಕಾಗಿರುವ ಸಾಮಗ್ರಿಗಳು: ಕಲರ್ ಪೇಪರ್, ಕತ್ತರಿ, ಗ್ಲೂ, ಪೆನ್ಸಿಲ್ ಮತ್ತು ಸ್ವಲ್ಪ ಸಹನೆ. ಮೊದಲಿಗೆ ಪೇಪರನ್ನು ಸಮಾನ ಗಾತ್ರದಲ್ಲಿ ಕಟ್ ಮಾಡಿಕೊಳ್ಳಿ. ನಂತರ ಅದನ್ನು ನಿಧಾನವಾಗಿ ಮಡಚಿ ಹೂವಿನ ಪೆಟಲ್ ಆಕಾರ ಕೊಡಬೇಕು. ಪ್ರತಿ ಪೆಟಲ್ ಕೂಡ ಚೆನ್ನಾಗಿ ಬಂದರೆ ಫ್ಲವರ್ ಇನ್ನೂ ಸುಂದರವಾಗಿ ಕಾಣುತ್ತದೆ. ಈ ರೀತಿಯಾಗಿ ಒಂದೊಂದೇ ಪೆಟಲ್ ರೆಡಿ ಮಾಡಿಕೊಂಡು ಮಧ್ಯದಲ್ಲಿ ಗ್ಲೂ ಸಹಾಯದಿಂದ ಅಂಟಿಸಿಕೊಳ್ಳಿ. ನೋಡ್ತಾ ನೋಡ್ತಾ ಒಂದು ಸುಂದರ ಹೂವು ರೆಡಿಯಾಗುತ್ತೆ. ಯೆಲ್ಲೋ ಕಲರ್ ಫ್ಲವರ್ ತುಂಬಾ ಬ್ರೈಟ್ ಆಗಿ ಕಾಣತ್ತೆ. ಪಿಂಕ್ ಫ್ಲವರ್ ನೋಡಿದ್ರೆ ನಿಜವಾದ ಹೂವಿನಂತೆ ಕಾಣತ್ತೆ. ರೆಡ್ ಫ್ಲವರ್ ಡೆಕೋರೇಷನ್ಗೆ ಸೂಪರ್ ಆಗಿರತ್ತೆ. ಈ ಕ್ರಾಫ್ಟ್ಗಳನ್ನು ನೀವು ರೂಮ್ ಡೆಕೋರೇಷನ್ಗೆ, ಫೋಟೋ ಬ್ಯಾಕ್ಗ್ರೌಂಡ್ಗೆ ಅಥವಾ ಗಿಫ್ಟ್ ಡೆಕೋರೇಷನ್ಗೆ ಬಳಸಬಹುದು. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾರೂ ಕೂಡ ಈ ಕ್ರಾಫ್ಟನ್ನು ಸುಲಭವಾಗಿ ಮಾಡಬಹುದು. ಟೈಮ್ ಪಾಸ್ ಜೊತೆಗೆ ಕ್ರಿಯೇಟಿವಿಟಿಯೂ ಹೆಚ್ಚಾಗತ್ತೆ. ಕೊನೆಯಲ್ಲಿ ರೆಡಿಯಾದ ಹೂಗಳನ್ನು ಒಟ್ಟಿಗೆ ಅರೇಂಜ್ ಮಾಡಿದ್ರೆ ಒಂದು ಸುಂದರ ಫ್ಲವರ್ ಬುಕೆ ಲುಕ್ ಬರುತ್ತೆ. ನೋಡೋಕೆ ತುಂಬಾ ಅಟ್ರಾಕ್ಟಿವ್ ಆಗಿರತ್ತೆ. ನಿಮ್ಗೆ ಯಾವ ಫ್ಲವರ್ ಹೆಚ್ಚು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇನ್ನಷ್ಟು ಸುಂದರ ಕ್ರಾಫ್ಟ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.